ಜಿ ಬಿ ಈಗ ಡಿವೈಡ್ ಆದಮೇಲೆ ಇನ್ನೇನು ಬೆಂಗಳೂರು ಎಲೆಕ್ಷನ್ಸ್ಗೆ ರೆಡಿ ಆಗ್ತಾ ಇದೆ. ಹೀಗೆ ರಾಜ್ಯದಲ್ಲಿ 2-3 ಎಲೆಕ್ಷನ್ ಇದೆ. ಆದರೆ ಬೆಂಗಳೂರು ವಿಚಾರಕ್ಕೆ ಬಂದಾಗ ತನ್ನದೇ ಆದಂಥ ಒಂದು ಗ್ರಿಪ್ ಇದೆ ಇದೇ ಭಾಗದಲ್ಲಿ. ಆ್ಯಂಡ್ ಇವತ್ತು ನಾವು ಒಬ್ಬ ಜನನಾಯಕನ ಮಾತಾಡ್ಸೋಣ. ನಮ್ಮ ಜೊತೆ ಇವತ್ತು ಪ್ರದೀಪ್ ಗೌಡ್ರು ಇದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ. ನನ್ನ ಹೆಸರು ಪ್ರದೀಪ್ ಗೌಡ ಅಂತ. ನಾನು ಏನು ಈ ದೂರವಾಣಿ ನಗರ ವಾರ್ಡ್ ನಂಬರ್ 18 GB ಆಕಾಂಕ್ಷಿ ನಾನು. ಓಕೆ ಸರ್, ಈಗ ಇವತ್ತು ಕೆಲವಷ್ಟು ಜನ ತಮ್ಮನ್ನು ಭೇಟಿ ಆಗಕ್ಕೆ ಬಂದಿದ್ದಾರೆ. ಒಬ್ಬ ನಾಯಕ ಅಂದಮೇಲೆ ಜನರು ಬೇಕು. ಆದರೆ ಇಲ್ಲಿ ಜನ ಬಂದಿರೋದು ನಿಮ್ಮ ಪಕ್ಷನ ನೋಡೋ ಮತ್ತೊಂದು ನೋಡೋ ಅಲ್ಲ, ನಿಮ್ಮ ಮುಖ ನೋಡಿ ಬಂದಿದ್ದಾರೆ. ಸೊ ಪಕ್ಷ ನಿಮಗೊಂದು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಬಂದಿರೋ ಜನಕ್ಕೆ ಏನು ಹೇಳ್ತೀರಾ ಮೊದಲಿಗೆ? ಆ್ಯಕ್ಚುಲಿ ಇವತ್ತು ನಾನು ಗೆಟ್ ಟುಗೆದರ್ ಅಂತ ಒಂದು ಸೇರಿದ್ದೀನಿ. ಎಲ್ಲರೂ ಗೆಟ್ ಟುಗೆದರ್ ಅಂದರೆ ಎಲ್ಲರೂ ಸೇರೋಣ, ಲೀಡ್ರ್ಗಳು ಬೆರೆಯೋಣ. ಏನಾಗ್ಬಿಟ್ಟಿದೆ ಈ ಟೈಮಲ್ಲಿ ಬ್ಯುಸಿ. ಇವತ್ತು ಬೆಂಗಳೂರು ಅಂದರೆ ಬಿಜಿ. ನಾನು ಅದಕ್ಕೆ ಇವತ್ತು ಎಲ್ಲರೂ ನಮ್ಮ ಎಲ್ಲ ಮುಖಂಡರುಗಳನ್ನ ಕರೆದು ಸುಮ್ಮನೆ ಒಂದು ಚಹಾ ಕೂಟ, ಒಂದು ಬ್ರೇಕ್ಫಾಸ್ಟ್ ಥರ ಮಾಡಿ ಎಲ್ಲರೂ ಕೂತ್ಕೊಂಡು ಸಮಾಲೋಚನೆ, ಏನು ರಾಜಕೀಯದ ಏನು ಆಗು ಹೋಗುಗಳು ಒಂದು ಸಮಾಲೋಚನೆ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಗೆಟ್ ಟುಗೆದರ್ ಕರೆದಿದ್ದೀನಿ. ಈ ವಾರ್ಡಿನ ಎಲ್ಲ ತಂದೆ ತಾಯಿಗಳು ಮತ್ತು ಅಕ್ಕಂದಿರು, ನನ್ನ ಅಣ್ಣ ತಮ್ಮಂದರು ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಈಗ ಇನ್ನೇನು ಸ್ಟಾರ್ಟ್ ಮಾಡ್ತಾಯಿದ್ರಿ ಫಂಕ್ಷನ್ನು. ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಏನು ಒಳ್ಳೆಯ ಒಂದು ಸಂದರ್ಭ ಇದ್ದು ನಮಗೆ ಏನು ಗೆಟ್ ಟುಗೆದರ್ ಮಾತಾಡೋಣ. ಒಟ್ಟಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಇರುವ ನಿಮ್ಮ ಸ್ನೇಹಿತರು ಹಿರಿಯರನ್ನ ಮಾತಾಡ್ಸಕ್ಕೆ ಒಂದು ಎಲ್ಲರ ಜೊತೆ ಸೇರ್ತಾ ಇದ್ದಾರೆ. ವೇದಿಕೆ ಸೃಷ್ಟಿ ಮಾಡಿದ್ದೀನಿ. ಮುಂದಿನ ಪ್ರಶ್ನೆ ಕೇಳ್ತೀನಿ. ಜನರ ಬೆಂಬಲ ಎಷ್ಟೇ ಇದೆ ಅಷ್ಟೇ ಪಕ್ಷ ಕೂಡ. ಯಾಕಂದರೆ ಬೇರೆ ಪಕ್ಷಕ್ಕೆ ನೀವು ಕಂಪೇರ್ ಮಾಡಿದ್ರೆ ಭಾಜಪ ಕಾರ್ಯಕರ್ತರಿಗೆ ತನ್ನದೇ ಆದಂಥ ಒಂದು ವ್ಯಾಲ್ಯೂ ಕೊಡುತ್ತೆ. ಏನು ಹೇಳ್ತೀರಾ ನಿಮ್ಮ ನಾಯಕರುಗಳ ಬಗ್ಗೆ? ಅವತ್ತಿಂದ ನಾನೇನು ಬೇರೆ ದುಡ್ಕೊಂಡು ಬಂದಿದ್ದೀನಿ ಇಲ್ಲಿ. ಏನೋ ಈ ವಾರ್ಡಲ್ಲಿ ಮೊದಲು ವಿಜಯಪುರ ಇತ್ತು, ಇವಾಗ ದೂರವಾಣಿ ನಗರ ಏನೋ ಒಂದು ವಿಂಗಡಣೆ ಮಾಡಿದ್ದಾರೆ. ನಾನು ಈ ವಿಜಯಪುರದಲ್ಲಿ ಸತತವಾಗಿ ದುಡ್ಕೊಂಬಂದಿದ್ದೀನಿ. ಮತ್ತು ನಾನು ಇಲ್ಲಿ ಸ್ಥಳೀಯವಾಗಿ ದುಡ್ಕೊಂಡು ಜನರ ಹತ್ರ ಬೆರೆತು. ಮತ್ತು ಇನ್ನೊಂದು, ನಾನು ಕೊರೋನಾ ಟೈಮಲ್ಲಿ ನನಗೆ ನನ್ನ ಗುರುತಿಸಿ ನನ್ನ ಕೆಲಸ ನೋಡಿ ನನಗೆ ಡಾಕ್ಟ್ರೇಟ್ ಕೊಟ್ಟವ್ರೆ. ನನಗೆ ಡಾಕ್ಟ್ರೇಟು ಕೊಟ್ಟಿದ್ದಾರೆ. ಅದು ನಿಮ್ಗೆ ತೋರಿಸ್ತೀನಿ ಈಗ. ಅದರಿಂದ ನನಗೆ ಎಲ್ಲೋ ಒಂದು ಜಾಗದಾಗ ನನಗೂ ಒಂದು ಅವಕಾಶ ಮಾಡಿಕೊಡಿ. ನಮ್ಮ ನಾಯಕರ ಹತ್ರ ಒಂದೇ ಕೇಳೋದು, ನನಗೂ ಜನಕ್ಕೆ ಒಂದು ಸೇವೆ ಮಾಡೋ ಅವಕಾಶ ಮಾಡಿಕೊಡಿ, ಅಷ್ಟೇ ನಾನು ಕೇಳ್ತಾ ಇರೋದು. ಭಾಜಪನ ಕಾರ್ಯಕರ್ತರ ಪಕ್ಷ ಅಂತಲೇ ಕರೆಯೋದು BJPನ. ಹಾಗಾಗಿ ನೀವು ಮಾಡ್ತಾ ಇರೋ ಕೆಲಸ ನೋಡಿಕೊಂಡು 100% ನಿಮ್ಮ ನಾಯಕರು ನಿಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಗುರುತಿಸವ್ರೆ. ಇವತ್ತು ನಾನು ಗುರುತಿಸಿರೋದಕ್ಕೆ ನಾನು ಇಲ್ಲೆಲ್ಲ ಈ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ. ನಮ್ಮ ಬಸವರಾಜಣ್ಣ ಇವತ್ತೂ ನನ್ನ ಹೆಗಲ ಮೇಲೆ ಕೈ ಹಾಕಿ ಮಾತಾಡೋದು, ಬಾಪ ಒಳ್ಳೆ ಕೆಲಸ ಮಾಡ್ತೀಯ, ಮಾಡು, ಸೋಷಲ್ ವರ್ಕ್ ಇದೆಯಾ ಮಾಡಿ ಅಂತ ಬೆನ್ನು ತಟ್ಟಿರೋದಕ್ಕೆ ನಾನು ಈ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ. ಇನ್ನು ಅವ್ರ ಆಶೀರ್ವಾದ ನನಗೆ ಬೇಕು, ಆಶೀರ್ವಾದ ಮಾಡ್ತಾರೆ. ಆವತ್ತಿಂದ ಒಂದು ಪಕ್ಷದ ನಿಷ್ಠೆಯಲ್ಲಿ ಇದ್ದೀನಿ. ನನಗೆ ಜನ ಏನು ಹೇಳ್ತವ್ರಂದರೆ, ನೀನು ನಿಂತ್ಕೊಬೇಕು ಅಂತ ನನ್ನೇ ಆಯ್ಕೆ ಮಾಡೋರೆ ಜನ. ಮತ್ತು ಇನ್ನೊಂದು, ನಮ್ಮ ಬಸವರಾಜಣ್ಣ ಆಶೀರ್ವಾದ ನನ್ನ ಮೇಲೆ ಇದೆ. ಬಸವರಾಜಣ್ಣ ಆಶೀರ್ವಾದ ಇರೋವರೆಗೂ ನನಗೆ ಸೋಲೇ ಇಲ್ಲ. ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ ಸರ್? ಮಾದರಿ ಮಾಡೋಣ ಅಂತಿದ್ದೀನಿ. ದೂರವಾಣಿ ನಗರ ಮಾದರಿ. ನಾನೇನು ಇವಾಗೆಲ್ಲ ಹೇಳ್ತಾರಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾನು ಅದು ಹೇಳೋಕ್ಕಲ್ಲ. ದೂರವಾಣಿ ನಗರ ಅನ್ನೋದಕ್ಕಿಂತ ಸುತ್ತಮುತ್ತ ನಮ್ಮದು ವಿಜಯಪುರನೇ ಒಂದು ಮಾದರಿಯಾಗಿ ನಾವೆಲ್ಲರೂ ಏನು ಆಕಾಂಕ್ಷಿಗಳಿದ್ದೀರಲ್ಲ, ಏನು BJP ಆಕಾಂಕ್ಷಿಗಳು ಎಲ್ಲ ಗೆದ್ದು ಬಸವರಾಜಣ್ಣ ಮುಖಾಂತರ ಈ ವಾರ್ಡ್ನ ಮಾದರಿ ವಿಜಯಪುರ ದೂರವಾಣಿ ನಗರ ಅನ್ನೋದು ಮಾಡೋದು ನಮ್ಮ ಇಚ್ಛೆ, ಜನರ ಇಚ್ಛೆ, ಬಸವರಾಜಣ್ಣ ಇಚ್ಛೆ. ಬಸವರಾಜಣ್ಣ ಪ್ರತ್ಯೇಕಿತ ನಮ್ಗೇನು ಹೇಳ್ತಾರಂದರೆ, ಜನ ಹತ್ರ ಬೆಳೀರಪ್ಪ, ಮತ್ತು ಜನ ಸಮಸ್ಯೆಗಳನ್ನ ಆಲಿಸಿ ಒಳ್ಳೇದು ಮಾಡಿರಿ. ಇದೇ ನಮ್ಮ ಗೈಡೆನ್ಸ್ ನಮ್ಮ ಬಸವರಾಜಣ್ಣ ಕೊಡೋದು. ಹಾಗಾದರೆ ಪ್ರದೀಪ್ ಗೌಡ್ರು ಈ ಭಾಗದಲ್ಲಿ ಮಾಡಿದ್ದೇನು, ಮಾಡಬೇಕಾಗಿರೋದೇನು, ಬನ್ನಿ ಅವ್ರನ್ನ ಕೇಳೋಣ. ಸರ್, ಇಷ್ಟು ದಿವಸ ನೀವು ಇಲ್ಲಿ ಏನು ಮಾಡಿದ್ರಿ? ಪಕ್ಷ ನಿಮ್ಗೆ ಯಾಕೆ ಸೀಟ್ ಕೊಡಬೇಕು? ಕೊಟ್ಟರೆ ಅಧಿಕಾರಕ್ಕೆ ಬಂದಮೇಲೆ ನೀವೇನು ಮಾಡ್ತೀರಾ? ಸರ್, ಮೊದಲನೇಗೆ ಏನಂದರೆ, ನಾನು ಜನ ಹತ್ರನೇ ಇರೋದು. ನಾನು ಜನಗಳ ಹತ್ರ ಮಧ್ಯದಲ್ಲಿದ್ದೀನಿ. ನಾನೊಬ್ಬ ಲೀಡ್ರಲ್ಲ, ನಾನು ಸಾಮಾನ್ಯ ಕಾರ್ಯಕರ್ತ. ನಾನು ಇವತ್ತು ಹೇಳ್ತೀನಲ್ಲ, ನನಗೆ ಬಸವರಾಜಣ್ಣ ಬಿಟ್ಟರೆ ನನಗೆ ಬೇರೆ ದೇವ್ರು ಯಾರೂ ಇಲ್ಲ. ಬಸವರಾಜಣ್ಣ ನನಗೆ ದೇವರು. ಆತನೋ ಅವತ್ತೇ ಬೆನ್ನು ತಟ್ಬಿಟ್ಟು ನಿನ್ನ ಕೆಲಸ ನೀನು ಮಾಡಪ್ಪ, ನಿನ್ನ ಹಿಂದೆ ನಾನು ಇದ್ದೀನಿ, ಕೆಲಸ ಮಾಡು ಅಂತ ಹೇಳಿದ್ದಾರೆ. ಅದರಿಂದ ಎಲ್ಲೋ ಒಂದು ಜಾಗದಾಗ ನಾನು ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕೂಡ ಎಲೆಕ್ಷನ್ನ ಬೇಕು ಅಂತ ಯಾವುದೋ ಒಂದು ಕಾರಣಕ್ಕೆ ಹೇಳ್ಕೊಂಡು ದೂರ ಮಾಡ್ಕೊತ ಬಂತು. ಈಗ ಬೆಂಗಳೂರು ಸ್ವಲ್ಪ ಡೌನಲ್ಲಿದೆ. ನೀವೆಲ್ಲೇ ನೋಡಿದ್ರು ಸಾಮಾಜಿಕ ಜಾಲದಲ್ಲಿ ಟ್ರೋಲ್ ಆಗ್ತಾ ಇದೆ. ಸೊ ಭಾಜಪ ಅಧಿಕಾರಕ್ಕೆ ಬಂದರೆ ಏನೆಲ್ಲ ಕ್ರಮ ಕೈಗೊಳ್ತೀರಾ? ಎಸ್ಪೆಷಲಿ ನಿಮ್ಮ ವಾರ್ಡಲ್ಲಿ ನಿಮ್ಮ ಕನಸೇನಿದೆ? ಏನಾಗಿದೆ ಅಂದರೆ, ಇವತ್ತು ಕಾಂಗ್ರೆಸ್ ಏನು ಮಾಡ್ತಾ ಇದ್ದಾರೆ ಅಂತ ಜನಕ್ಕೆ ಗೊತ್ತು. ಏನು ಎಲ್ಲ ರೇಟ್ಗಳು ಎಕ್ಸ್ಬಿಟ್ರು. ಯಾವುದೇ ಒಂದು ಬಿಸ್ನೆಸ್ ಇಲ್ಲ. ಎಲ್ಲೋದ್ರೂ ಯಾವುದೇ ತಗೊಳ್ಳಿ, ರಿಯಲ್ ಎಸ್ಟೇಟ್ ಇಲ್ಲ, ಯಾವುದೂ ಇಲ್ಲ, ಬಿಸ್ನೆಸ್ಗಳಿಲ್ಲ. ಯಾವ ಅಂಗಡಿ ಹತ್ರ ಹೋದ್ರೂ ಬಿಸ್ನೆಸ್ ಇಲ್ಲ ಅಂತಾರೆ ಅಲ್ವಾ?
ಹೌದಾ, ಯಾವುದೇ ಜನಗಳಿಗೆ ಗೊತ್ತಾಗಿದೆ ಇವಾಗ. ಅದರಿಂದ ನಮ್ಮ ಭಾಜಪ ಅವತ್ತಿಂದ ಏನು ನಮ್ಮ ಮೋದಿ ಸರ್ಕಾರ ಇದಲ್ಲ, ಅವ್ರ ಅತ್ಯುತ್ತಮ ಸರ್ಕಾರ. ನೆಕ್ಸ್ಟು ಮೋದಿ ಬರ್ತಾರೆ. ಇಲ್ಲೂ ಅಷ್ಟೇ ಕರ್ನಾಟಕದಲ್ಲಿ ನೆಕ್ಸ್ಟ್ ಬರೋದೇ BJP ಗೌರ್ಮೆಂಟ್. ಇದು ಶತಾಯ ಗತಾಯ, ಇದು ಪಕ್ಕ. ಈ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಇದು ನೆಕ್ಸ್ಟ್ ಬರೋದು BJP. GBA ಎಲೆಕ್ಷನಲ್ಲೂ ಅಷ್ಟೇ ಈ ಪಟ್ಟಿ ಮಾಡಿ ಇವತ್ತು ನಾನು ಹೇಳಿರ್ತೀನಲ್ಲ, GBA ಏನು ಮುಂದೆ ಎಲೆಕ್ಷನ್ಗಳಲ್ಲಿ BJP ಆಕಾಂಕ್ಷಿಗಳೇ ನಂಬರ್ 1. ಮೇಯರ್ ಆಗೋದೂ BJP ಆಕಾಂಕ್ಷಿಗಳೇ. ಹಿಂದೆ ಕೂಡ ಭಾಜಪ ಬೆಂಗಳೂರನ್ನ ಆಳ್ದಾಗ ಅಂದರೆ ಮೇಯರ್ ಆದಾಗ ತುಂಬ ಒಳ್ಳೆ ಕೆಲಸ ಮಾಡಿತ್ತು. ಆಮೇಲೆ ಬಂದವರು ಕೇವಲ ಹೇಳಿಕೆಗೆ ಸೀಮಿತ ಆದರು. ಯಾಕೆ BJP ಬರಬೇಕು ಈ ವಾರ್ಡಲ್ಲಿ? ಅಂದರೆ BJP ಹೆಂಗೆ ಬರಬೇಕು ಅಂದರೆ ಇಲ್ಲಿ BJP ಬಂದ್ರೇ ಇಲ್ಲಿ ಒಳ್ಳೆ ಕೆಲಸಗಳಾಗೋದು. ಈಗ ಬಸವರಾಜಣ್ಣ ಅಂದ್ರೇ ಪುಣ್ಯಾತ್ಮ ದೇವಸ್ಥಾನ ಅಭಿವೃದ್ಧಿ ಮಾಡ್ದ, ಮತ್ತು ಯಾವ ಮಾಡಿಲ್ಲ ಪಾಪ ಪುಣ್ಯಾತ್ಮ. ಎಲ್ಲ ಥರ ಡೆವಲಪ್ ಮಾಡಿಬಿಟ್ರು. ಅಂದರೆ ವೈಯಕ್ತಿಕವಾಗಿಯೂ ಅವ್ರ ಮನೆ ತಗ ಹೋದವರು ಇವತ್ತೂ ಬಿರೇ ಕೈಯಲ್ಲಿ ಬಂದಿದ್ದು ನಾವು ಇಷ್ಟಿನಾಗ ನೋಡಿಲ್ಲ ಅಂತ ಪುಣ್ಯಾತ್ಮ. ಅದರಿಂದ ಅವ್ರ ಬೆಂಬಲಿಗರು ನಾವು ಅಯ್ಯಪ್ಪನ ಫಾಲೋವರು. ಅಯ್ಯಪ್ಪನ ಹಾದಿಯಲ್ಲೇ ನಾವು ನಡಿಬೇಕು ಅಂದರೆ ನಾವು ಅಯ್ಯಪ್ಪನ ಕೈ ಜೋಡಿಸಿ ನಾವು GBA ಏನಲ್ಲಿ ನಾವು ಟಿಕೆಟ್ಗೆ ಆಕಾಂಕ್ಷಿಗಳಿಂದ ಗೆದ್ದು ಬರಬೇಕು BJPನಲ್ಲಿ. ಆವಾಗೇ ನಾವು ಕೆಲಸ ಮಾಡೋಕ್ಕಾಗೋದು. ಈಗ ಹೊರಗಡೆ ನಾವು ಕೆಲವೊಬ್ರು ಆಟೋ ಡ್ರೈವರ್ಸ್ನ ನೋಡಿದ್ವಿ, ಇನ್ನೊಂದು ಸ್ವಲ್ಪ ಜನ ನಾವು ಮಾತಾಡಿಸ್ತಾ ಇದ್ವಿ. ಅವ್ರು ಹೇಳ್ತಾ ಇರೋದು ಪ್ರದೀಪ್ ಗೌಡ್ರು ನಮ್ಮ ಜೊತೆ ಇದ್ದಾರೆ, ನಾವು ಅವ್ರ ಜೊತೆ ಇರ್ತೀವಿ ಅಂತ. ಸೊ ಈ ಜನ ಇವಾಗ ನೀವು ಕೇಳಿದ ಒಂದು ಮಾತಿಗೆ ಎಲ್ಲರೂ ಬಂದಿದ್ದಾರೆ, ಆ ಜನಕ್ಕೆ ಏನು ಹೇಳ್ತಾರೆ? ಈಗ ನಾನು ಹೇಳೋದು ಆಟೋ ಸ್ಟ್ಯಾಂಡವರೆಲ್ಲ ಇಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ, ಎಲ್ಲ ವರ್ಗದವರು ಇದ್ದಾರೆ ಇಲ್ಲಿ ಈ ವಾರ್ಡ್ ಬಂದು ಏನು ನಾವು ಹೇಳೋ ಥರ ದೊಡ್ಡ ಏನು ಜಯನಗರ ಮಲ್ಲೇಶ್ವರಂ ಥರ ದೊಡ್ಡ ಏನು ಸಾಹುಕಾರರಿಲ್ಲ, ಎಲ್ಲ ಮಿಡ್ಲ್ ಕ್ಲಾಸ್ ಅವರೇ. ಎಲ್ಲರ ಹತ್ರನೂ ನಾವು ಚೆನ್ನಾಗಿದ್ದೀರಿ. ಅದಕ್ಕೆ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ಕ್ಯಾಂಡಿಡೇಟ್ ಆಗಲೇಬೇಕು, ನೀನು ಟಿಕೆಟಲ್ಲಿ ಗೆದ್ಕೊಂಬತ್ತೀಯಾ ಅನ್ನೋದು ಅವ್ರ ಬಯಲೇ ಬಂದ್ಬಿಟ್ಟಿದೆ, ಜನರ ಬಯಲೇ ಇದೆ. ಇನ್ನು ನಾನೇನು ಹೇಳೋದಿಲ್ಲ. ಇವಾಗ ನೀವೇ ಆಚೆ ಕಡೆ ಹೋಗಿ ಒಂದು ಭೇಟಿಯಾಗಿ ತಗೊಳ್ರಿ, ಜನ ಏನು ನೀನು ನಿಂತ್ಕೊಬೇಕು, ಗೆಲ್ಲಬೇಕು, ಇಷ್ಟೇ. ಬಸವರಾಜಣ್ಣ ನೆಕ್ಸ್ಟು MLA ಆಗಿ ಸಚಿವರಾಗಿ ನಮಗೆ ಆದರ್ಶವಾಗಿರಬೇಕು. ನಿಮ್ಮ ಏರಿಯಾದಲ್ಲಿ ನಿಮ್ಮ ಸುತ್ತಮುತ್ತ ಏನೇನು ಮಾಡಬೇಕು ಅನ್ನೋದು ನಿಮ್ಮ ಕನಸಿದೆ? ಡೆವಲಪ್ ಮಾಡಬೇಕು. ನಮ್ಮ ಏರಿಯಾದಲ್ಲಿ ತುಂಬ ಇದ್ದಾವೆ ಕೆಲಸಗಳು, ಎಷ್ಟಿದಾವಂತೆ ಇನ್ನೂ ಡೆವಲಪ್ ತುಂಬ ಆಗಬೇಕು. ಅದರಿಂದ ನಾವೇನಾದ್ರೂ ನಾವು ಗೆದ್ಕೊಂಬಂದರೆ ಅದನ್ನೆಲ್ಲ ಪೂರ್ಣಗೊಳಿಸಬೇಕಾಗಿ ಎಲ್ಲ ನಮ್ಮ ಆಸೆ. ಬರಬೇಕಾದ್ರೆ ಮಾತಾಡ್ಸ್ಕೊಂಡು ಬಂದ್ವಿ, ಅಲ್ಲೆಲ್ಲ ಜನರೇ ಆಲ್ರೆಡಿ ನಿಮಗೆ ಬೆಂಬಲ ಕೊಟ್ಬಿಟ್ಟಿದ್ದಾರೆ. ಅಂದರೆ ಎಲೆಕ್ಷನ್ ಬಳೆ ಹೆಸರಿಗೆ ಮಾತ್ರ ಅನ್ನೋ ಥರ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ನಾನು ಏನು ಹೇಳ್ತೀನಿ ಅಂದರೆ, ಜನ ನನ್ನನ್ನು ಗೆಲ್ಸೋರ ಇಲ್ವೋ, ನಮ್ಮ ಬಸವರಾಜಣ್ಣ ಮನಸ್ಸನ್ನು ಗೆಲ್ಸವ್ರೆ. ನಾನು ಪ್ರದೀಪ್ ಗೌಡ ಅಳಿಲ್ ಸೇವೆ. ಜನ ಇವತ್ತು ಹೇಳ್ತವ್ರೆ ಬಸವರಾಜಣ್ಣ ಮತ್ತು ಪಾರ್ಟಿ ಎರಡಿಗೂ ಮಹತ್ವ ಕೊಟ್ಟವ್ರೆ. ಇವತ್ತು ಬಸವರಾಜಣ್ಣ ನಾನು ಬೆನ್ನು ತಟ್ಟಿದ್ದಾರೆ. ನನ್ನೇನು ಕೆಲಸ ಮಾಡಬೇಕು ನಾನು ಕೆಲಸ ಮಾಡ್ತಾ ಇರ್ತೀನಿ. ನಾನು ಇವತ್ತೇನೋ ಸೀಟ್ ಕೊಡ್ತಾರೆ ಇನ್ನೊಂದು ಕೊಡ್ತಾರೆ ಅನ್ನೋದಲ್ಲ ನನ್ನ ರಾಜಕೀಯ ಉದ್ದೇಶ ಅಲ್ಲ. ನಾನು ಜನ ಹತ್ರ ಬೆರಿಬೇಕು, ಜನ ಜೊತೆ ಇದ್ದೀನಿ. ನಾನು ಮುಂದೆನೂ ಅಷ್ಟೇ ಜನ ಹತ್ರ ಬೆರ್ಕೊಂಡೇ ಇರ್ತೀನಿ ಹೊರತು ನಾನು ಇವತ್ತು ಆಕಾಂಕ್ಷಿ ನಾನು ಬಂದು ಕೆಲಸ ಮಾಡ್ತೀನಿ ಇಲ್ಲ ಅನ್ನೋದಿಲ್ಲ. ನಾನು ಜನ ಜೊತೆ ಇದ್ದೀನಿ, ಜನ ನನಗೆ ಆಶೀರ್ವಾದ ಮಾಡ್ತಾರೆ. ಜನನೇ ಹೇಳ್ತಾವ್ರಲ್ಲ, ಆಶೀರ್ವಾದಕ್ಕಿಂತ ನೀನು ನಿಂತ್ಕೊ ನಾವು ಸಪೋರ್ಟ್ ಮಾಡ್ತೀರಪ್ಪ, ನಿನ್ನನ್ನು ಗೆಲ್ಸ್ಕೊಂಬತ್ತೀರಿ ಅಂತ ಜನ ಹೇಳ್ತಾ ಇರತ್ತಾಗ ನಾನು ಏನು ಹೇಳೋಕ್ಕಾಗ್ತೈತಿ. ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಟೈಮ್ ಕೊಟ್ಟರೆ ತುಂಬ ಥ್ಯಾಂಕ್ಸ್. ಜನದ ಮಧ್ಯದಲ್ಲೇ ಇರ್ತೀನಿ, ಜನರಿಗೋಸ್ಕರನೇ ಕೆಲಸ ಮಾಡ್ತೀನಿ, ಈ ವಾರ್ಡ್ನ ಮಾದರಿ ಮಾಡ್ತೀನಿ ಅನ್ನೋದು ಪ್ರದೀಪ್ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಆರ್ ಸುನಿಲ್ ಜೊತೆ ರಾಘವೇಂದ್ರ, ಬ್ರಿಗೇಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.